ಮೂರುವರೆ 4 ವರ್ಷಗಳಿಂದಲೂ ಕೂಡ ಚನ್ನರಾಯಪಟ್ಟಣ ರೈಲ್ವೆ ನಿಲ್ದಾಣದಲ್ಲಿ ಅಧಿಕೃತವಾಗಿ ನಿಲುಗಡೆಗೆ ದೇವೇಗೌಡರು ಸಾಹೇಬರು ಕೂಡ ಶಿಫಾರಸು ಮಾಡಿದ್ದಾರೆ, ಕುಮಾರಸ್ವಾಮಿ ಶಿಫಾರಸು ಮಾಡಿದ್ದಾರೆ ಸೋಮಣ್ಣ ಅವರಿಗೆ. ಅದೇ ರೀತಿ ನಮ್ಮ ಸಹೋದರರಾದಂಥ ಗ್ರಾಮಾಂತರ ಲೋಕಸಭಾ ಸದಸ್ಯರಾದಂಥ CM ಮಂಜುನಾಥ್ ಅವರು ಕೂಡ ಸೋಮಣ್ಣ ಅವರಿಗೆ ಅವರು ಕೋರಿಕೆಯನ್ನು ಸಲ್ಲಿಸಿ, ನಾನು ಕೂಡ 7ನೇ ತಿಂಗಳು 1ನೇ ತಾರೀಕಿಗೆ ದೆಹಲಿಗೆ ಹೋಗಿ ರೈಲ್ವೆ ಭವನದಲ್ಲಿ 1/7/24ನೇ ಇಸ್ವಿ ಸಂದರ್ಭದಲ್ಲಿ ನಮ್ದು ರಿಕ್ವೆಷನ್ ಇಸ್ಕೊಂಡಿದ್ದು ಮಾತ್ರ ಮಾಡಲಿಲ್ಲ. ಅವರು ಆಗ್ಲೇ ಕೂಡಲೇ ಕೇಂದ್ರ ಸರ್ಕಾರದ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಅಲ್ಲೇ ಕರೆಸಿ ಈ ಕೆಲಸ ಆಗಬೇಕು ಅಂತ ಒಂದು ಸೂಚನೆಯನ್ನ ಮಾಡಿ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ ಈ ಭಾಗದ ಸರ್ವ ಜನಾಂಗದ ಪರವಾಗಿ ನಾನು ನರೇಂದ್ರ ಮೋದಿಜಿ ಸಾಹೇಬರಿಗೆ, ಅದೇ ರೀತಿ ಅಶ್ವಿನ್ ವೈಷ್ಣವ್ ಅವರಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ನಾನು ಸೋಮಣ್ಣ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಸನ್ ಅರಸೀಕೆರೆ ಥ್ರೂ ಮಾಡಿ ಮುಂಬೈಗೆ, ಈ ದೇಶದ ವಾಣಿಜ್ಯ ನಗರಿ ಮುಂಬೈಗೆ ಒಂದು ರೈಲ್ವೆ ಸಂಪರ್ಕವನ್ನ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ನಿಮ್ಮೆಲ್ಲರ ಪರವಾಗಿ ಸೋಮಣ್ಣ ಸಾಹೇಬರಿಗೆ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಈಗಾಗಲೇ ಪತ್ರವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಕುಣಿಗಲ್ ಭಾಗದ ನಮ್ಮ ಸಾರ್ವಜನಿಕ ನಾಗರಿಕ ವೇದಿಕೆಯ ಪ್ರಮುಖರೆಲ್ಲ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಟ್ರೈನ್ ಏನಾಗಿದೆ, ಬೆಳಗಿನ ಸಂದರ್ಭದ ಟ್ರೈನ್ಗಳು 10:00 ಯಶವಂತಪುರಕ್ಕೆ ಹೋಗುತ್ತೆ, 10:30 10:45. ಆ ಕಾರಣದಿಂದ ಅದನ್ನ 9:00ಗೆ ಬಹುಶಃ ನಮ್ಮ ಇಲ್ಲಿ ಹೋಗ್ತಕ್ಕಂಥ ಸರ್ಕಾರಿ ಕೆಲಸದಲ್ಲಿರ್ಬೋದು, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿರ್ಬೋದು, ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ. ಯಶವಂತಪುರ ಈ ಸಂದರ್ಭದಲ್ಲಿ ವೇದಿಕೆ, ಪ್ರಯಾಣಿಕರ ವೇದಿಕೆ ಕುಣಿಗಲ್ ಅವರೆಲ್ಲ ಹೊರಗಡೆ ಇದ್ದೀರಿ. ಈಗ ಇಲ್ಲೆಲ್ಲ ರಶ್ ಆಗೋದ್ರಿಂದ ನಿಮ್ಮ ಪರವಾಗಿ ನಿಮ್ಮ ಅಹವಾಲನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮದು ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದ್ದು ಕೂಡ ಇಲ್ಲೇ ಬರಬೇಕು, ಇಲ್ಲಿಂದ ಆದ್ಮೇಲೆ ಕುಣಿಗಲ್ಲಿಗೆ ಬರಬೇಕು. ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ನಮಗೆ ಭರವಸೆ ಇದೆ ಸೋಮಣ್ಣ ಅವ್ರ ಬಗ್ಗೆ. ಯಾಕಂದ್ರೆ ನುಡಿದಂತೆ ನಡೀತಕ್ಕಂಥ ಒಬ್ಬ ನಾಯಕರು ಸನ್ಮಾನ್ಯ ಶ್ರೀ ಸೋಮಣ್ಣ ಸಾಹೇಬರು ಬಂದಿದ್ದಾರೆ. ಇವತ್ತು ನಾನು ಅವ್ರೆಂದೂ ಕೂಡ ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ. ಈಗ ಅವ್ರ ಕೆನಾಲ್ ಈ ಕಡೆಯಿಂದ ಆ ಕಡೆಗೆ ಓಡಾಡ್ಲಿಕ್ಕೆ ತುಂಬಾ ತೊಂದರೆ ಆಗಿದೆ. ಜನ ಜಾನುವಾರುಗಳಿಗೆ ಅನುಕೂಲ ಆಗ್ಲಿಕ್ಕೆ ರೈಲ್ವೆ ಇಲಾಖೆಯಿಂದ ಮಾರ್ಗೋಪಾಯಗಳನ್ನ ಮಾಡ್ಕೊಡ್ಬೇಕು. ಅಲ್ಲಿ ಲೈನು ಒಂದು UG ಕೇಬಲ್ ಅನ್ನ, ಅದು ಯಾಕೆಂದ್ರೆ ರೈಲ್ವೆ ಏರಿಯಾದಲ್ಲಿ ನಾವೇನು ಮುಟ್ಟಕ್ಕಾಗಲ್ಲ. ನಾವೇನಾದ್ರು ಬೇರೆ ಅನುದಾನ ಕೊಟ್ಟು ಮಾಡಕ್ ಹೋದ್ರೆ ಅವ್ರು ಅಬ್ಜೆಕ್ಷನ್ ರೈಸ್ ಮಾಡೋದ್ರಿಂದ ಆ ಬೆಟ್ಟದ ಕೊಪ್ಪಳ ಹತ್ರ ಒಂದು ಸೂಚನೆ ಕೊಟ್ಟು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ. ಯಾಕೆಂದ್ರೆ ಈ ರೈಲ್ವೆ ಮಾರ್ಗ ಹೆಸರೇ ದೇವೇಗೌಡರು ರೈಲ್ವೆ ಮಾರ್ಗ ಅಂತ ಒಂದು ಹೆಸರನ್ನ ಹಿಂದೆ, ಯಾಕೆಂದ್ರೆ ಜಾರ್ಜ್ ಫರ್ನಾಂಡಿಸ್ ಅವರು ಆಗಿದ್ದಂತ ದಿನಗಳಲ್ಲಿ ಹಾಸನದಿಂದ ಬೆಂಗಳೂರಿಗೆ ಬಹುಶಃ ರೇವಣ್ಣ ಅವರ ಒಂದು ಪ್ರಯತ್ನ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಹಾಸನದಿಂದ ಒಂದು ಹೊಸ ರೈಲ್ವೆ ಮಾರ್ಗ ಅತಿ ಕಡಿಮೆ ಅವಧಿಯಲ್ಲಿ ಸರ್ವೆ ಆಗಿ ಕೆಲಸ ಪ್ರಾರಂಭ ಅಂತದನ್ನ ಇವತ್ತು ಈ ಜಿಲ್ಲೆಯ ಜನ ದೇವೇಗೌಡರ ಕೊಡುಗೆ ಈ ರೈಲ್ವೆ ಮಾರ್ಗವಾಗಿರುತ್ತೆ ಹಿನ್ನೆಲೆಯಲ್ಲಿ ಇದನ್ನ ಉನ್ನತೀಕರಣ ಮಾಡುವಂತ ನಿಟ್ಟಿನಲ್ಲಿ ಸೋಮಣ್ಣ ಸಾಹೇಬರು ಎಲ್ಲ ಮಾರ್ಗೋಪಾಯಗಳನ್ನ ಮಾಡಿಕೊಟ್ಟಿದ್ದಾರೆ. ನನಗಂತೂ ಜನಕ್ಕೆ ಹೇಳಿ ಸಾಕಾಗ್ಬಿಟ್ಟಿದ್ದಾನ. ಇದು ಸೊಲ್ಲಾಪುರ ಎಕ್ಸ್ಪ್ರೆಸ್ ಬೆಳಗುಳದಲ್ಲಿ ಸ್ಟಾಪ್ ಐತಲ್ರಿ, ಅದೆಲ್ಲ ಕೇಂದ್ರ ಸ್ಥಾನ ಇಲ್ಲಿ ನಿಲ್ತಾ ಇಲ್ವಲ್ಲರು. ಆದ್ರೆ ನೀವು ಅವಕಾಶ ಮಾಡಿದಿರಿ. ನಮ್ಮ ಕ್ಷೇತ್ರದ ಜನ ಅಭಾರಿಯಾಗಿದ್ದಾರೆ ನಿಮ್ಗೆ, ನಾನು ಕೂಡ ಅಭಾರಿಯಾಗಿದ್ದೀನಿ. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಾನು ನೇರವಾಗಿ